ನಮ್ದು ಪೂಜೆ ಐತೆ, ಅದಕ್ಕೆ ಸಾಮಾನು ತಗೊಂಡು ಹೋಗೋಣ, ದಿನಸಿ ಸಾಮಾನು ಅಂದ್ಬಿಟ್ಟು ಮಾರ್ಕೆಟಿಗೆ ಬಂದಿದ್ದೀವಿ. ರೆಡಿ ಆಗೈತೆ, ಈಗ ಆಟೋ ಹಾಕೊಂಡು ಹೋಗ್ಬಿಟ್ಟು ತಗೊಂಡು ಹೋಗ್ಬೇಕು. ಈಗ ಮಾರ್ಕೆಟಿಗೆ ಬಂದಿದ್ದೀವಿ, ತರಕಾರಿ ತಗೊಳ್ಳೋಣ ಅಂದ್ಬಿಟ್ಟು. ಬೇಕಾದ್ರೆ ಮಳೆ ಬರದೇ ಇದ್ರೆ ಸಾಕು, ಅದೊಂದನ್ನ ಭಗವಂತನಲ್ಲಿ ಬೇಡ್ಕೊತಾ ಇದ್ದೀವಿ. ನಾವು ಪರ ಮಾಡ್ತಿರೋದಕ್ಕೆ ಬೊಮ್ಮೆ ಸಣ್ಣ ಮಳೆ ಓದಿರೋದಕ್ಕೆ ಕಸ ಗುಡಿಸ್ತಾವನೆ ಇಲ್ಲಿ ಎಲ್ಲ ನೋಡಿ. ಇಲ್ಲಿ ನಾಳೆ ನಮ್ದು ಪೂಜೆ ಐತೆ, ಅದಕ್ಕೆ ಸಾಮಾನು ತಗೊಂಡು ಹೋಗೋಣ, ದಿನಸಿ ಸಾಮಾನು ಅಂದ್ಬಿಟ್ಟು ಮಾರ್ಕೆಟಿಗೆ ಬಂದಿದ್ದೀವಿ. ಒಂದು ಕಡೆ ಕಡಿಸಿದ್ದೀವಿ, ಮತ್ತು ದೇವ್ರಿಗೆ ಸೀರೆ ಮತ್ತು ರಾಮಪ್ಪಂಗೆ ಬಟ್ಟೆ ತಗೋಬೇಕು, ಅದಕ್ಕೆ ಟೆಕ್ಸ್ಟೈಲ್ಗೆ ಹೋಗ್ತಾ ಇದ್ದೀವಿ. ಗೈಸ್ ಈಗ ದೇವ್ರಿಗೆ ಸೀರೆ ಸೆಲೆಕ್ಷನ್ ಮಾಡ್ತಾ ಇದ್ದೀವಿ. ಕೃಷ್ಣ ಟೆಕ್ಸ್ಟೈಲಿಗೆ ಬಂದಿದ್ದೀವಿ. ಯಾವ್ದು ತಗೋಣ ನೋಡ, ಇದ್ರೆಲ್ಲ ಬೇರೆ ಕಲರ್ ತಗೊಂಬ. ಹಿಂಗೆ ಅಂದ್ರೆ ದೇವ್ರಿಗಲ್ವಾ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಲಿ. ಎಷ್ಟು ನೋಡ, ಹಿಂಗೆ ಗುಡ್ಸಿದ್ರೆ ಹಿಂಗೆ ಕವರ್ ಆಗ್ಬಿಡುತ್ತೆ ಹಿಂಗೆ ಪೂರ್ತಿ. ಅದಕ್ಕೆ ನೋಡು, ಚೆನ್ನಾಗಿರೋದು ಯಾವ್ದಾರ ಒಂದು ಸೆಲೆಕ್ಷನ್ ಮಾಡಿ. ಇದು ಚೆನ್ನಾಗಿದೆ, ಯಾವ್ದು ತಗೊಂಬಣ? ಅದನ್ನೇ ಎತ್ಕದ, ಅದನ್ನೇ ತಗಮ್ಮ. ಹೆಂಗಾದ್ರೆ ನೋಡು, ಇತ್ತಕಮ್ಮ ನೋಡು, ಸೆಲೆಕ್ಷನ್ ಮಾಡು. ಇದೇ ಇರಲಿ ಕೊಡು. ಸಾಕು ಬಾ, ಲೈಟ್ ಆಗೈತೆ ಕಲರ್, ಅಂದರೆ ಕಪ್ಪು ಕಾಣುತ್ತಲ್ಲ ದೇವ್ರ. ಗೈಸ್ ಎಲ್ಲ ರೆಡಿ ಆಗೈತೆ, ಈಗ ಆಟೋ ಹಾಕೊಂಡು ಹೋಗ್ಬಿಟ್ಟು ತಗೊಂಡು ಹೋಗ್ಬೇಕು. ಗೈಸ್ ಎಲ್ಲನೂ ಈಗ ಆಟೋಗೆ ಲೋಡ್ ಮಾಡ್ಕೊತಾ ಇದ್ದೀವಿ. ಬಿಲ್ ಕೊಟ್ಟಿಲ್ಲ, ಬಿಲ್ ಕೊಡೋಕೆ ಹೋಗ್ತಾ ಇದ್ದೀನಿ. ಬಿಲ್ ಕೊಟ್ಬಿಟ್ಟು ಸಿಗ್ತೀನಿ.
ಈಗ ಮಾರ್ಕೆಟಿಗೆ ಬಂದಿದ್ದೀವಿ ತರಕಾರಿ ತಗೊಳ್ಳೋಣ ಅಂದ್ಬಿಟ್ಟು. ನಮ್ಮ ಬೊಮ್ಮೇಶನ ಬಾರ್ಗಿಂಗ್ ಮಾಡ್ತವ್ರೆ. ಹಾಕೊಡ್ತೀನಿ, ಎಲ್ಲೂ ಹೋಗಲ್ಲ. ನಮ್ಗೆ ಹಾಕಿ ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಮಾಮ ವೈಟ್ಲೆ ಇಳಿಸ್ಬಿಟ್ಟು ಮಾಡ್ಕೊಂಡು ನಿಧಾನ ತರೋಗೋ ಬಾಕ್ಸರ್ ಸುಟ್ಬಿಟ್ಟು ಮನೇಲೆ ಗೆಳೆಯ. ನೋಡಲ್ಲಿ ಅದೇನು ಕರ್ಗೆ ಸತ್ಯ ಅದ್ ಮೇಲಿರೋದು ಒಳಗೆ ಬೀಜ ಏನು ಹಾಕಾರ ಹೋಟ್ರಲ್ಲಿ ಇವೆಲ್ಲ ಸೆಕೆಂಡ್ ಕ್ವಾಲಿಟಿ, ಇವೆಲ್ಲ ಮೋಸ ನೋಡೋದಿಲ್ಲ. ಹೆಂಗೆ ಅನ್ನೋದು ನಮ್ಮ ಜನ ಇಲ್ಲೇ. ಗೈಸ್ ಹಂಗೆ ನನ್ನ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಹೋಯ್ತಾವನೆಲ್ಲ ಕೊಟ್ಟು ಕಳಿಸ್ಬಿಡುವ. ಕೊಟ್ಟು ಕಳಿಸಾಯ್ತು. ತೂಕ ಹಾಕೋಣ.
ಗೈಸ್ ಸೌದೆ ತರಕ್ಕೆ ಬಂದಿದ್ದೀವಿ. ಸೌದೆ ಇರಲಿಲ್ಲ, ಮಳೆ ಅದರಲ್ಲಿ ಬೇರೆ. ಅಲ್ವಾ ದರ್ಶ? ಮಳೆ ತುಂಬ ಜಾಸ್ತಿ ಆಗ್ಬಿಟ್ಟು ಸದ್ಯಕ್ಕೆ ಸಂಜೆಗೆ ಊಟ ಅನ್ನ ಸಂತರ್ಪಣೆ ನಡಿಬೇಕಾದ್ರೆ ಮಳೆ ಬರದೇ ಇದ್ರೆ ಸಾಕು. ಅದೊಂದನ್ನು ಭಗವಂತನಲ್ಲಿ ಬೇಡ್ಕೊತಾ ಇದ್ದೀವಿ. ಅಲ್ವಾ ದರ್ಶ? ಮಾಡಿರೋದಕ್ಕೆ ಹೆಂಗೋ ಸಾಂಸ್ಕಾರ ಸರಿ ಇವಾಗ. ಹಾಂ, ಈಗ ಹೆಂಗೋ ಭಗವಂತ ಮಾಡ್ತಾ ಇರ್ಕೊಂಡು 10 ಜನ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಸಾಕು, ಯಾವುದೇ ಮಳೆ ಗಿಳೆ ಬರ್ದೇನೆ. ನಾವು ಪರ ಮಾಡ್ತಿರೋದಕ್ಕೆ ಬೊಮ್ಮೇಶ್ ಅಣ್ಣ ಮಳೆ ಓದಿರೋದಕ್ಕೆ ಕಸ ಗುಡಿಸ್ತಾವನೆ ಇಲ್ಲಿ ಎಲ್ಲ. ನೋಡಿ ಇಲ್ಲಿ ಹಿಂಗೆ ಇರೋದೇನೆ, ಹಿಂಗ್ ಗುಡಿಸಿ ನೀಟಾಗಿ ಎಷ್ಟು ನೋಡಿ ಇಲ್ಲಿ ಎಷ್ಟು ನೀಟಾಗಿ ಗುಡಿಸ್ತಾ ಇದ್ದಾನೆ ನಮ್ಮ ಬೊಮ್ಮೇಶ್ ಅಣ್ಣ. ಎಷ್ಟು ಭಕ್ತಿ ದೇವ್ರ ಮೇಲೆ. ಒಳ್ಳೆ ಏನಿಲ್ಲ ಗೈಸ್, ನಮ್ಮ ನಾಗರಾಜನ ಅನ್ನ ರೆಡಿ ಆಗೈತೆ, ಅದಕ್ಕೆ ಕಾಯ್ಕ ಕೂರಿಸಿದೀವಿ ಇಲ್ಲಿ ಗೈಸ್. ಸಾಂಬಾರು ಮತ್ತು ಕಾಸು ಒಂದು ಸ್ವಲ್ಪ ಹೊತ್ತು ರೆಡಿ ಆಗುತ್ತೆ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ಮುಂದಿನ ಲಾಗಲ್ಲಿ ಸಿಗೋಣ. ಬೈ ಗೈಸ್.